ವನ್ಯಜೀವಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದ್ದು, ಜನರ ಅಮೂಲ್ಯ ಜೀವ ಬೆಳೆಹಾನಿ ತಪ್ಪಿಸಲು ಆಯ್ದ ಪ್ರದೇಶದಲ್ಲಿ ಆಯ್ದ ವನ್ಯಜೀವಿಗಳ ಸಂತಾನ ನಿಯಂತ್ರಣದ ಸಲಹೆಗಳು ಬಂದಿದ್ದು, ಈ ಬಗ್ಗೆ ಸಾರ್ವಜನಿಕವಾಗಿ ತಜ್ಞರ ಮಟ್ಟದಲ್ಲಿ ಚರ್ಚೆ ಆಗುವ ಅಗತ್ಯವಿದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ. ನೂತನ ತೂಗು ಸೇತುವೆ ಮತ್ತು ಅಧಿಕಾರಿಗಳ ವಸತಿ ಗೃಹಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ನೂತನ ವಾಹನಗಳಿಗೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ತಜ್ಞರ ಸಮಿತಿ ರಚನೆ ಮಾಡಲಾಗಿದ್ದು, ಅವರು ವರದಿಯನ್ನ ನೀಡಿದ್ದಾರೆ. ಕಾಡಿನಂಚಿನ ಜನರು ಕೂಡ ಈ ಬಗ್ಗೆ ಸಲಹೆ ನೀಡಬೇಕೆಂದರು. ರೈಲ್ವೆ ಬ್ಯಾರಿಕೇಡ್, ಆನೆಕಂದಕ ನಿರ್ಮಾಣಕ್ಕೆ ಹಣಕಾಸಿನ ಕೊರತೆ ಇಲ್ಲ, ಅನುದಾನದ ಕೊರತೆ ಇಲ್ಲ. ಹೆಚ್ಚಿನ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದ್ದು, ಆದಷ್ಟು ಶೀಘ್ರ ಹೆಚ್ಚಿನ ಬ್ಯಾರಿಕೇಡ್ ಅಳವಡಿಸಲಾಗುವುದೆಂದರು. ಅರಣ್ಯವಾಸಿಗಳು ಮತ್ತು ಅರಣ್ಯದಂಚಿನ ಜನರು ದೀರ್ಘಕಾಲದಿಂದ ಅರಣ್ಯವನ್ನ ಸಂರಕ್ಷಿಸಿದ್ದಾರೆ. ಆದರೆ ಇಂದು ಮಾನವ ವನ್ಯಜೀವಿ ಸಂಘರ್ಷದಿಂದ ಅಮೂಲ್ಯ ಜೀವಹಾನಿಯಾಗ್ತಾ ಇದ್ದು, ಅಧಿಕಾರಿ ಮತ್ತು ಸಿಬ್ಬಂದಿಗಳು ಜನರ ಜೀವ ಉಳಿಸಲು ಪ್ರಥಮ ಆದ್ಯತೆ ನೀಡಬೇಕೆಂದರು. ಇವತ್ತು ಬಹಳ ದಿವಸದಿಂದ ನೆನೆಗುದಿಗೆ ಬಿದ್ದಂಥ ಈ ಒಂದು ತೂಗು ಸೇತುವೆ, ದುಬಾರಿಯಲ್ಲಿ ಒಂದು ತೂಗು ಸೇತುವೆ ಆಗಬೇಕು ಅಂತ ಹೇಳಿ ಇಲ್ಲಿನ ಅರಣ್ಯವಾಸಿಗಳ ಬೇಡಿಕೆ ಇತ್ತು, ಎಲ್ಲ ಶಾಸಕರ ಬೇಡಿಕೆ ಇತ್ತು, ಈ ಭಾಗದ ಜನರ ಬೇಡಿಕೆ ಇತ್ತು ಮತ್ತು ಅರಣ್ಯ ಇಲಾಖೆಯವರ ಬೇಡಿಕೆ ಸಹಿತ ಇತ್ತು. ಇವತ್ತು 7,30,00,000 ವೆಚ್ಚದಲ್ಲಿ ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆಯ ಒಂದು ಸಹಯೋಗದಲ್ಲಿ ಇದು ಟೆಂಡರ್ ಆಗಿದೆ ಮತ್ತು ಇದಕ್ಕೆ ಇವತ್ತು ನಾನು ಶಂಕುಸ್ಥಾಪನೆ ಮಾಡ್ತಾ ಇದ್ದೇನೆ. ನಮ್ಮ ಶಾಸಕ ಮಿತ್ರರಾದಂಥ ಮಂತರ್ಗೌಡರು, ನಾನು ಅರಣ್ಯ ಸಚಿವನಾಗಿದ್ದಾಗಿನಿಂದ ಇಲ್ಲಿವರೆಗೆ ಸತತವಾಗಿ ಈ ತೂಗು ಸೇತುವೆ ಆಗಲೇಬೇಕು ಅಂತ ಹೇಳಿ ಅವರು ಭಾಳ ಪ್ರಯತ್ನ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಚಂದ್ರಮೌಳಿಯವರು ಇದ್ದಾರೆ ಬರ್ತಾ ಇದ್ದಾಗ. ಸೊ ಹೀಗಾಗಿ ಇವತ್ತು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಇದರಿಂದ ಭಾಳಷ್ಟು ಅನುಕೂಲಗಳಾಗ್ತದೆ. ಏಕೆಂದರೆ ನೋಡಿ, 7,30,00,000 ವೆಚ್ಚದಲ್ಲಿ ಈ ತೂಗು ಸೇತುವೆ ನಿರ್ಮಾಣ ಆಗ್ತಾ ಇದೆ. ಏನು ಈ ಭಾಗದಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕು ಅಂತ ಹೇಳಿದರೆ, ಈಗ ನಮ್ಮಲ್ಲಿ ದುಬಾರೆ ಆನೆಧಾಮ ಇದೆ. ಆನೆಧಾಮಕ್ಕೆ ಪ್ರವಾಸಿಗರು ಬರ್ತಾರೆ. ಈ ಪ್ರವಾಸಿಗರಿಗೆ ಇದೊಂದು ಇನ್ನೂ ಹೆಚ್ಚಿನ ಒಂದು ಆಕರ್ಷಣೀಯವಾಗಿ ಇದು ಕಾಣ್ತದೆ, ಆಗುತ್ತೆ, ಅದರಿಂದ ಅನುಕೂಲ ಆಗುತ್ತೆ. ಅದ್ರ ಜೊತೆಯಲ್ಲಿ ಆ ಭಾಗದಲ್ಲಿ ಈ ದುಬಾರೆ ಹಾಡಿ ಏನಿದೆ, ಅಲ್ಲಿ ಸುಮಾರು 150 ಪರಿವಾರಗಳಿದ್ದಾವೆ. 150 ಪರಿವಾರಗಳು, ಮನೆಗಳು, ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ, ವೈದ್ಯಕೀಯವಾಗಿ ಅವರಿಗೆ ಎಲ್ಲಾದರೂ ಆರೋಗ್ಯದ ಸಮಸ್ಯೆ ಆಯಿತು, ಕರ್ಕೊಂಡು ಹೋಗಬೇಕು, ಕುಶಾಲನಗರಕ್ಕೆ ಹೋಗಬೇಕು, ಬೇರೆ ಬೇರೆ ಕಡೆ ಹೋಗಬೇಕು ಅಂದ್ರೂ ಭಾಳಷ್ಟು ದೊಡ್ಡ ಸಮಸ್ಯೆ. ಅವರಿಗೆ ಮೂಲಭೂತ ಸೌಕರ್ಯನೇ ಕೊಡಲಿಕ್ಕೆ ಆಗಲಿಲ್ಲ. ಇವತ್ತಿಗೂ ಆಗಬೇಕಾಗಿತ್ತು. ಇವತ್ತು ನಮ್ಮ ಕಾರ್ಯಕಾಲದಲ್ಲಿ ಆಗ್ತಾಯಿದೆ, ಭಾಳ ಖುಷಿ ಆಗ್ತಾಯಿದೆ. ಮತ್ತು ಸರ್ಕಾರ ಇದನ್ನು ಆದಷ್ಟು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಇದನ್ನು ಈ ಭಾಗದ ಜನರಿಗಾಗಿ, ಅರಣ್ಯವಾಸಿಗಳಿಗಾಗಿ ಇದನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಮಾನವ ಪ್ರಾಣಿ ಸಂಘರ್ಷ ಇದೆ, ಅದಕ್ಕೇನಾದ್ರೂ ಕನ್ಸಿಸ್ಟೆಂಟ್ ಆದಂತಹ ಒಂದು ಫ್ರೇಮ್ವರ್ಕ್ ಆಗುತ್ತೆ. ಪುನರ್ವಸತಿ ಅಂತ ಹೇಳಿ ಒಂದು ಯೋಜನೆ ಇತ್ತು ಅಂತ, ಅದು ಏನಾಯಿತು? ಭದ್ರಾ ಯೋಜನೆ ನೋಡಿ, ಈಗ ಭದ್ರಾ ಯೋಜನೆ ಈಗ ಪ್ರಗತಿಯಲ್ಲಿದೆ. ಇವತ್ತೊಂದು ಆನೆಧಾಮ ಮಾಡಬೇಕು ಅಂತೇಳಿ ನಾವು ಹಿಂದೆನೇ ಭಾಳಷ್ಟು ದಿವಸ ಪ್ರಯತ್ನ ಮಾಡಿದ್ದೇವೆ. ಅದು ಭದ್ರಾದಲ್ಲಿ ಒಂದು ಕೋರ್ ಏರಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಟೈಗರ್ ಕನ್ಸರ್ವೇಷನ್ ರಿಸರ್ವ್ ಇದೆ, ಅಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರವು ಅದನ್ನು ತಿರಸ್ಕಾರ ಮಾಡಿದರು. ತಿರಸ್ಕಾರ ಮಾಡಿದ ಮೇಲೆ ಈಗ ನಮ್ಮ ರಾಜ್ಯ ಮಟ್ಟದಲ್ಲಿ ಯಾವುದು ಮಾಡ್ಬೋದು ಮತ್ತು ಕೇಂದ್ರಕ್ಕೆ ಹೋಗುವಂಥದ್ದು ಅವಶ್ಯಕತೆ ಇರಬಾರ್ದು ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಹೀಗಾಗಿ ಮತ್ತೊಂದು ವಿನ್ಯಾಸ ಮಾಡಿದ್ದಾರೆ, ಇನ್ನೊಂದು ಪ್ರದೇಶ ಭೂಮಿಯನ್ನು ಗುರುತಿಸಿದ್ದಾರೆ. DPR ವಿಸ್ತೃತ ಯೋಜನಾ ವರದಿ ತಯಾರಾಗ್ತಾ ಇದೆ. ಆದಷ್ಟು ಶೀಘ್ರದಲ್ಲಿ ಇವತ್ತು ಏನು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತ ನಾವು ಘೋಷಣೆ ಮಾಡಿದ್ದೇವೆ, ಅದನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೇವೆ.
ಸುಮಾರು ಈಗಾಗಲೇ 200-300 ಆನೆಗಳು ಇವತ್ತು ಅರಣ್ಯದ ಇದರಿಂದ ಹೊರಗಡೆ ಇದ್ದಾವೆ. ಇವತ್ತು ಏನು ತೋಟದ ಆನೆ ಅಂತ ಹೇಳ್ಬೋದು. ಮೊದಲಿನಿಂದಲೂ ತೋಟದಲ್ಲೇ ಹುಟ್ಟುತ್ತಾ ಇದ್ದಾವೆ, ತೋಟದಲ್ಲೇ ಜೀವನ ಮಾಡ್ತಾ ಇದ್ದಾವೆ. ಆ ತೋಟದ ಆನೆಗಳಿಂದ ಇವತ್ತು ಮಾನವ ಪ್ರಾಣಿ ಸಂಘರ್ಷ ಭಾಳ ಜಾಸ್ತಿ ಆಗಿದೆ. ಅವಕ್ಕೆ ನಾವು ಮತ್ತೆ ಸೆರೆ ಹಿಡಿದು ಬೇರೆ ಕಡೆ ಅರಣ್ಯದಲ್ಲಿ ಬಿಡುವಂಥದ್ದಾಗಿರ್ಬೋದು ಅಥವಾ ರೆಸ್ಕ್ಯೂ ಸೆಂಟ್ರಲ್ಲಿ ಅವರಿಗೆ ಬಿಡುವಂಥದ್ದಾಗಿರ್ಬೋದು. ಅದೆಲ್ಲ ನೋಡಿ, ಒಂದು ಆನೆ ಹಿಡಿಬೇಕು ಅಂತ ಹೇಳಿದರೆ ಅದು ಅತ್ಯಂತ ಅಪಾಯವಾದಂಥ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಾರ್ಯಾಚರಣೆ ಇದೆ. ಅದಕ್ಕೆ ಕುಮ್ಕಿ ಆನೆಗಳು ಬೇಕು, ವೆಟರ್ನರಿ ಬೇಕು, ಡಾಟ್ ಮಾಡೋನು ಬೇಕು, ಅದನ್ನು ತೆಗೆದುಕೊಂಡು ಹೋಗಬೇಕು, ಇವೆಲ್ಲವೂ ಇದೆ. ಸೊ ಹೀಗಾಗಿ ಅದನ್ನು ಇದಕ್ಕೆ ಶಾಶ್ವತವಾದಂಥ ಪರಿಹಾರನೂ ಕಂಡುಕೊಳ್ಳಬೇಕು ಮತ್ತು ಯಾವುದೇ ರೀತಿಯ ಪ್ರಾಣಹಾನಿ ಆಗಬಾರ್ದು ಅನ್ನೋಂಥದ್ದಕ್ಕೆ ಸಾಕಷ್ಟು ನಮ್ಮ ಇಲಾಖೆ ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದೆ. ಇನ್ನು ಮುಂದೇನೂ ಮುಂಬರುವಂಥ ದಿನಮಾನಗಳಲ್ಲಿ ರೈಲ್ವೆ ಬ್ಯಾರಿಕೇಡ್ ಇರ್ಬೋದು, ಟೆಂಟಿಕಲ್ ಫೆನ್ಸಿಂಗ್ ಇರ್ಬೋದು, ಎಲಿಫೆಂಟ್ ಪ್ರೂಫ್ ಟ್ರೆಂಚ್ಗಳಿರ್ಬೋದು, ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಆಧುನಿಕ ಉಪಕರಣಗಳನ್ನು ಉಪಯೋಗ ಮಾಡಲಿಕ್ಕೆ ಹೇಳಿದ್ದೇವೆ. ನಮ್ಮ ಫ್ರಂಟ್ ಲೈನ್ ಸಿಬ್ಬಂದಿಗಳಿಗೆ ಡಿಪ್ಲಾಯ್ ಮಾಡ್ತಾ ಇದ್ದೇವೆ. APCಗಳು, ಆ್ಯಂಟಿ ಪೋಚಿಂಗ್ ಕ್ಯಾಂಪ್, RRT ಮತ್ತು ನಿಮ್ಮ ಇವತ್ತೇನು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಆಗಲಿ, ಲೇಪರ್ಡ್ ಟಾಸ್ಕ್ ಫೋರ್ಸ್ ಆಗಲಿ, ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಸೌಕರ್ಯಗಳು ನಾವು ಕೊಡ್ತಾ ಇದ್ದೇವೆ. ಹೀಗಾಗಿ ಇದನ್ನು ತಡೆಗಟ್ಟಲಿಕ್ಕೆ ಶ್ರಮ ಮಾಡ್ತಾ ಇದ್ದೇವೆ. ಜನರು ನಮಗೆ ಸಹಕಾರ ಮಾಡಬೇಕು ಅಂತ ಕೋರ್ತಾ ಇದ್ದೇನೆ. ಅನೇಕ ಸಲ ಏನಾಗ್ತದೆ ಅಂತ ಹೇಳಿದರೆ, ನಾವು ಈಗ ಪ್ರಚಾರ ಮಾಡ್ತೇವೆ, ಇಲ್ಲ ಆನೆ ಇದೆ ಇಲ್ಲಿ, ನೀವು ಯಾರು ದಯವಿಟ್ಟು ಸಾಯಂಕಾಲ ಆಗಲಿ ಅಥವಾ ಬೆಳಗ್ಗೆ 8 ಗಂಟೆ ಒಳಗೆ ಹೊರಗಡೆ ಬರಬೇಡಿ ಅಂತ ಹೇಳ್ತೀವಿ. ನಮ್ಮ ಅಧಿಕಾರಿಗಳು ಹೋಗಿ ರಾತ್ರಿ ಹಗಲ ಶ್ರಮ ಮಾಡ್ತಾ ಇದ್ದಾರೆ. ಜೀವದ ಹಂಗನ್ನು ತೊರೆದು ಅವರು ಇವತ್ತು ಪ್ರದೇಶಕ್ಕೆ ಮುನ್ನುಗ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಸಹಿತ ಕೆಲವರು ಇವತ್ತು ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಹೊರಗಡೆ ಬರುವಂಥದ್ದು, ನಮ್ಮ ಏನು ಇವತ್ತು ಮಾರ್ಗಸೂಚಿ ನಾವು ಬಿಡ್ತೀವಿ ಅದನ್ನು ಅವರು ಫಾಲೋ ಮಾಡೋದಿಲ್ಲ. ಇದರಿಂದ ಅನೇಕ ಸಲ ಇಂಥ ಒಂದು ದುರ್ಘಟನೆಗಳು ಆಗ್ತವೆ. ಇದಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ, ಇವತ್ತು ಇಲ್ಲಿರುವಂಥ ಸಾರ್ವಜನಿಕರೇನಿದ್ದಾರೆ, ಅರಣ್ಯವಾಸಿಗಳಿರ್ಬೋದು ಅಥವಾ ಇಲ್ಲ ಅರಣ್ಯದ ಅಂಚಿನಲ್ಲಿರುವಂಥ ಏನು ಜನ ಇದ್ದಾರೆ, ಅವರು ನಮ್ಮ ಅರಣ್ಯ ಇಲಾಖೆಗೆ ಸಹಕಾರ ಕೊಟ್ಟರು ಅಂತ ಹೇಳಿದರೆ ಇವತ್ತು ಇದನ್ನು ತಡಿಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ದಿನ. ಯಾಕೆಂದರೆ ನೋಡಿ, ಸಹಬಾಳ್ವೆ ಈಗ ನಾವು ಮತ್ತು ವನ್ಯಜೀವಿಗಳು ಸಹಬಾಳ್ವೆ ಹಿಂದಿನಿಂದಲೂ ಮಾಡಿಕೊಂಡೇ ಬಂದಿದ್ದಿದೆ. ಯಾವ ರೀತಿಯಲ್ಲಿ ಇವತ್ತು ಆನೆಗಳು ಬಂದರೆ, ಚಿರತೆಗಳು ಬಂದರೆ, ಹುಲಿಗಳು ಬಂದರೆ ವಸತಿ ಸಮುಚ್ಚಯದ ಕಲ್ಲಿನ ಉದ್ಘಾಟನೆ. ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ಈಶ್ವರ ಖಂಡ್ರೆ ಅವರು ತಂದಿದ್ದಾರೆ. ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ ಹೆಚ್ಚಾಗಿದ್ದು, ತೋಟದ ಆನೆಗಳನ್ನು ಸ್ಥಳಾಂತರ ಮಾಡಲು ಕ್ರಮ ಕೈಗೊಳ್ಳಬೇಕು, ಬೆಳೆಹಾನಿಗೆ ಶೀಘ್ರ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಪಡೆ ಮುಖ್ಯಸ್ಥರಾದ ಮೀನಾಕ್ಷಿ ನೇಗಿ, ಮುಖ್ಯ ವನ್ಯಜೀವಿ ಪರಿಪಾಲಕ ಕುಮಾರ್ ಪುಷ್ಕರ್, ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ, ಕಲ್ಲಹಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ ಮತ್ತಿತರರು ಪಾಲ್ಗೊಂಡಿದ್ದರು. ಈಗ ನಾನು ಚಿಕ್ಕ ಹುಡುಗ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾಯಿ ತಂದೆಯವ್ರ ಜೊತೆ ಕರ್ಕೊಂಬಂದಾಗ ನಾವು ಆ ದೋಣಿಲಿ ಇಲ್ಲಿಂದ ಆ ಕಡೆ ದಾಟಬೇಕಾಗಿತ್ತು. ಒಂದು ಘಟನೆ ಅವತ್ತು ನಡೀತು. ನಾವು ಇಲ್ಲಿಂದ ದಾಟಬೇಕಾದಾಗ ಮುಳುಗಂಥ ಪರಿಸ್ಥಿತಿ ಭಯ ಇತ್ತು. ಯಾಕಂದರೆ ನೀರು ನಮಗೆ ಇನ್ನೂ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಿ ಈ ಕಡೆ ಆನೆನ ಮುಟ್ಟಕ್ಕೆ, ಅವಾಗ ಆನೆ ಸವಾರಿ ಇತ್ತು, ಅಂದರೆ ಆನೆ ಮೇಲೆ ಕೂರಕ್ಕೆ ಅವಕಾಶ ಇತ್ತು ಅವತ್ತಿನ ಸಂದರ್ಭದಲ್ಲಿ. ಈಗ ಕೊಡ್ತಾಯಿಲ್ಲ. ಅವಾಗ ಬಂದಂಥ ಸಂದರ್ಭದಲ್ಲಿ ನನ್ನ ಜನದ ಆಶೀರ್ವಾದದಿಂದ ಒಂದು ಅವಕಾಶ ಸಿಕ್ತು, ಒಂದು ಬದಲಾವಣೆ ತರಲಿಕ್ಕೆ ಅವಕಾಶ ಸಿಕ್ತು. ನಮ್ಮ
ಹಳಬರು ಯಾಕೆ ಮಾಡಲಿಲ್ಲ, ಯಾಕೆ ಮಾಡಬೇಕಾಗಿತ್ತು ಅಂತ ಅದು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಅದು ನನ್ನ ಅವಶ್ಯಕತೆ ಇಲ್ಲ. ಜನ ನನಗೆ ಅವಕಾಶ ಕೊಟ್ಟವ್ರೆ, ಸಚಿವರು ನಮ್ಮ ಕೈ ಜೋಡಿಸಿ, ಸರ್ಕಾರ ನಮ್ಮ ಕೈ ಜೋಡಿಸಿ 7,30,00,000 ಕೊಡಗು ಫೌಂಡೇಶನ್ ಅಂತ, ಅಂದರೆ ಅರಣ್ಯ ಇಲಾಖೆ ವತಿಯಿಂದಲೇ ದುಡ್ಡು ಸಂಘರ್ಷಣೆ ಮಾಡಿರೋಂಥ 7.25 ಕೋಟಿ ರೂಪಾಯಿಗೆ ನಮ್ಗೆ ಕೊಟ್ಟಿರೋ ನಮ್ಮ ಹೆಮ್ಮೆ ವಿಚಾರ. ಅದಕ್ಕೋಸ್ಕರ ಈಶ್ವರ್ ಖಂಡ್ರೆ ಸಾಹೇಬ್ರು ಆಗಿರ್ಬೋದು, ಅವತ್ತಿನ ಸಂದರ್ಭದಲ್ಲಿ ಮನೋಜ್ ತ್ರಿಪಾಠಿ ಅಂತ ನಮ್ಮ CCF ಆಗಿದ್ದರು, ಅವ್ರಿಗೆ ಅಭಿನಂದನೆ ತಿಳಿಸಲೇಬೇಕಾಗತ್ತೆ. ಯಾಕೆ ಅಂತಂದರೆ ಅವರು ಇದು ಹೆಚ್ಚಿನ ಸಂಖ್ಯೆಯ ಪಾತ್ರ ವಹಿಸಿ ಆ ಫೈಲೆಲ್ಲ ಮೂವ್ ಮಾಡಿಸಿದ್ದು ಅವಕಾಶ ಮಾಡಿಕೊಟ್ರು. 3 ವರ್ಷ ಆದಮೇಲೂ ಒಂದು ತಡವಾಗಿತ್ತು, ಇಲ್ಲಾಂದರೆ ನಾನು ಇದೊಂದು 2 ವರ್ಷದ ಮುಂಚೆನೇ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಸ್ವಲ್ಪ ತಡವಾಯಿತು. ಟೆಂಡರ್ ಆಗಿರೋದು ಒಂದು ಅದ್ಭುತವಾಗಿ ಒಂದು ಕಂಪ್ನಿಗೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅವರು ಪದ್ಮಭೂಷಣ ಅವಾರ್ಡು ಸಿಕ್ಕಿದೆ, ಅದ್ಭುತವಾಗಿ ಕೆಲಸ ಆಗುತ್ತೆ. ನಮ್ಮ ಪ್ರವಾಸಿಗರಿಗೆ ಎಷ್ಟು ಅನುಕೂಲ ಆಗುತ್ತೆ ಅದು ಮುಖ್ಯ ಅಲ್ಲ. ಫಸ್ಟು ನಮ್ಮಲ್ಲಿ ದುಬಾರೆ ಗ್ರಾಮಸ್ಥರಿಗೆ, ಆ ಹಾಡಿ ಕಮ್ಯುನಿಟಿಯವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಕೂಲ ಆಗಬೇಕು. ಸಿಬ್ಬಂದಿಗಳಿಗೆ ಅಂದರೆ ಫಾರೆಸ್ಟ್ ಸಿಬ್ಬಂದಿಗಳಿಗೂ ಅನುಕೂಲ ಆಗಬೇಕು. ಇಲ್ಲಿಂದ ಅಲ್ಲಿಗೆ ದಾಟಕ್ಕೆ, ಅಲ್ಲಿಂದ ಇಲ್ಲಿ ದಾಟಕ್ಕೆ ಕುಶಾಗಲ ಆರಿಸ್ಬಿಟ್ರೆ ಹೋಗಬೇಕು. ಮಾಲ್ದಾರಿಂದ ವಾಪಸ್ ಇಲ್ಲಿ ಬರೋಕ್ಕೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ. ಆ ವಿಚಾರದಲ್ಲಿ ಅಲ್ಲಿಗೆ ಸ್ಥಳೀಯರಿಗೆ ಅನುಕೂಲ ಆಗಬೇಕು, ಅದ್ರ ಜೊತೆಲಿ ನಮ್ಮ ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ. ನಾನೇನು ಇಲ್ಲಿ ಸಚಿವರಿಗೆ 4-5 ಮನವಿನೂ ಮಾಡಿದ್ದೀವಿ. ಇವತ್ತು ಅವ್ರು ಬಂದಿದ್ದ ಸಂದರ್ಭದಲ್ಲಿ ಸಾರ್ವಜನಿಕಕ್ಕೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಅದೇ ರೀತಿಲಿ ಫಾರೆಸ್ಟಿಂದ ಎವಿಕ್ಷನ್ ಮಾಡೋಂಥ ಏನು ಅನ್ಸೈಂಟಿಫಿಕ್ ಆಗಿ ನಮ್ಮ ಜನನ ಹೊರಗೆ ಹಾಕಬೇಕು ಅಂತ ಏನು ತೀರ್ಮಾನ ಮಾಡ್ತಾರೆ, ಅದು ಒಂದು ದೊಡ್ಡ ಮಟ್ಟದ ರಕ್ಷಣೆ ಕೊಡ್ತೀನಿ ಅಂತ ಇವತ್ತು ಅವರು ಭರವಸೆ ಕೊಟ್ಟಿದ್ದಾರೆ. ಸಚಿವರಿಗೆ ಮತ್ತೊಮ್ಮೆ ನಿಮ್ಮ ಮುಖಾಂತರ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹಲವಾರು ಕಾಮಗಾರಿಗಳು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಬೇಲೂರಲ್ಲೂ ಒಂದು ತೊಗೊಂಡಿದ್ದೀವಿ. 1 ಕೋಟಿಗೆ ಆ ನಗರವಾನ ಅಂತ ಒಂದು ಫಾರೆಸ್ಟ್ ಒಳಗಡೆ ಬರೋಂಥದ್ದು ಒಂದು ಪಾರ್ಕ್ ಇರ್ಬೋದು, ಅದ್ರ ಜೊತೆಲಿ ಒಂದು ಮೌಂಟೇನ್ ಬೈಕಿಂಗ್ ಒಂದು ಸೈಕಲ್ ಟ್ರ್ಯಾಕನ್ನು ಮಾಡಿಕೊಟ್ಟಿದ್ದೀವಿ. ಆ ವಿಚಾರದಲ್ಲಿ ಸಾರ್ವಜನಿಕಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಆಗೋಂಥ ಕೆಲಸ ಮಾಡಬೇಕು. CND ಇರ್ಬೋದು, ಸೆಕ್ಷನ್ 4 ಇರ್ಬೋದು, ಹಲವಾರು ಟೆನ್ಯೂರ್ ವಿಚಾರದಲ್ಲಿ ಸಮಸ್ಯೆನೂ ಬಗೆಹರಿಸ್ಬೋದು ಅಂತ ಹಂತವಾಗಿ ಒಂದೇ ದಿವಸ ನಾವು 3 ವರ್ಷದಲ್ಲಿ 30-40 ವರ್ಷದ ಮಾಡಿದ್ದು ಹಳೆಯ ಅಧಿಕಾರಿಗಳು ತಪ್ಪನ್ನ ನಾವು ಒಂದೇ ದಿವಸದಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ನಾವು ಹೇಳೋದು ನಾವು ದೇವ್ರುಗಳಲ್ಲ. ಹಂತವಾಗಿ ಕಾನೂನಾತ್ಮಕವಾಗಿ ನಾವು ಬದಲಾವಣೆ ಮಾಡ್ತೀವಿ. ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ನ 100% ನಾವು ನಿಲ್ಲಿಸೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಸಚಿವರು ಮಾಡ್ತೀನಿ ಅಂತ, ಇಲಾಖೆ ಮಾಡ್ತೀನಿ ಅಂತ ಹೇಳೋರೆ. ಮತ್ತೊಮ್ಮೆ ನಿಮ್ಮ ಮುಖಾಂತರ ಈ ಕಾರ್ಯಕ್ರಮ ಸಾರ್ವಜನಿಕರಿಗೆ ತಲುಪಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗೆ ಅನುಕೂಲ ಆಗಲಿ ಅಂತ ನಿಮ್ಮ ಮುಖಾಂತರ ನಾವು ಬೇಡ್ಕೊತೀವಿ. ಈಗ ಸ್ಟಾರ್ಟ್ ಆಗಿರೋದು, ಈಗ ಒಂದು ಮಾನ್ಸೂನ್ ಸೀಸನ್ ಕೊಡ್ತಾರೆ, ಏನೋ ಒಂದು ಮಾನ್ಸೂನ್ ಸೀಸನ್ ಮಿಸ್ ಆಗುತ್ತೆ. ಆ ನೆಕ್ಸ್ಟ್ ಮಾನ್ಸೂನ್ ಒಳಗೆ ಕಾಮಗಾರಿ ಕಂಪ್ಲೀಟ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಸೃಜನರ ಪೊರೆವನೆ ಗಜವದನ ಬೇಡುವೆ ಪಾಶಾಂಕುಶದರ ಪರಮ ಪವಿತ್ರ. ಅಲಂಕರಿಸುವಂತೆ ಕೋರಿಕೆ. ದುಬಾರೆಯಲ್ಲಿ ನೂತನ ತೂಗು ಸೇತುವೆ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ನಮ್ಮ ಪಳಗಿಸುವ ಕಾರ್ಯದಲ್ಲಿ ತೊಡಗಿದೆ. ಈ ಶಿಬಿರದಲ್ಲಿ ಇದುವರೆಗೂ ದೇಶದ ಅನೇಕ ರಾಜ್ಯಗಳಿಗೆ ಆನೆಗಳನ್ನು ಕಳಿಸಿಕೊಡಲಾಗಿದೆ. ಉತ್ತರಾಖಂಡ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಮಧ್ಯಪ್ರದೇಶ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ರಾಜ್ಯಗಳಿಗೆ ನಮ್ಮ ದುಬಾರ ಆನೆ ಶಿಬಿರದಿಂದ ಅನೇಕ ಆನೆಗಳು ಹೋಗಿವೆ. ಅಲ್ಲಿನ ಪ್ರವಾಸೋದ್ಯಮ ಮತ್ತು ಮಾನವ ಪ್ರಾಣಿ ಸಂಘರ್ಷದ ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಈ ಆನೆಗಳು ಅಲ್ಲಿ ಕೆಲಸ ಮಾಡ್ತಿರ್ತವೆ. ಓಕೆ ಸರ್. ಶ್ರೀಮತಿ ಅನಿತಾ, ಶ್ರೀ ಮಹೇಶ್, ಶ್ರೀ ಸ್ವಾಮಿ BN, ಶ್ರೀ ಸತೀಶ್ BS, ಶ್ರೀ ಅನಂತ್ BN, ಶ್ರೀ ಅರುಣ. ವಾಹನ ಚಾಲನಾ ಪರವಾನಗಿ ವಿತರಣೆ. ಮುಖ್ಯ ಶಿಕ್ಷಕರು ಇದೀಗ ಸರ್ಕಾರಿ ಶಾಲೆಗಳಿಗೆ ಇಂಟರಾಕ್ಟಿವ್ ಪ್ಯಾನೆಲ್ದಲ್ಲಿ ತಾವುಗಳು ಪಾಲ್ಗೊಂಡು ಇಂತಹ